ವಿದ್ಯಾ, ನೋಡಿದ್ಯಾ, ಯಾರೋ ಥರ್ಡ್ ಪರ್ಸನ್ ಹೇಳೋದನ್ನ ಎಲ್ಲರೂ ನಂಬ್ತಾರೆ. ಆದ್ರೆ ನಾನು ಹೇಳ್ತಿದ್ದೀನಿ, ನನಗೆ ಇವೆಲ್ಲ ನಂಬಬೇಕು ಅಂತ ಅನಿಸ್ತಿಲ್ಲ ಅಂತ. ಆದ್ರೆ ನನ್ನ ಯಾರು ನಂಬ್ತಿಲ್ಲ. ನಂದು ರಾಮನ್ ಜಾತಕ ಅಂತೆ, ವನವಾಸ ಡಿಸೈಡೆಡ್ ಅಂತೆ. ನೀನಾದ್ರೂ ಹೇಳು. ವಿನೋರೆ, ಕೆಲವು ಸರಿ ನಮ್ಮ ನಂಬಿಕೆ ನಿಜ ಆಗಿದ್ರು ಹಾಗೆ ನಡ್ಕೊಳ್ಳೋದಕ್ಕಾಗಲ್ಲ. ಆದರೆ ಬೇರೆಯವ್ರು ನಂಬಿರೋ ರೀತಿ ನಡ್ಕೊಂಡ್ರೆ ನೆಮ್ಮದಿ ಸಿಗುತ್ತೆ. ಅಂದ್ರೆ ಈಗ ಮುಖ್ಯ ಏನು? ನೀವು ನಂಬದೇ ಇರೋದಾ? ಅರು ನಂಬಿರೋದಲ್ವಾ ಮುಖ್ಯ? ನೋಡಿ ವಿನೋರೆ, ಯಾವ ತಾಯಿನೂ ತನ್ನ ಮಗನಿಗೆ ಕೆಟ್ಟದ್ದನ್ನು ಬಯಸೋದಿಲ್ಲ. ತಲೆ ಕೆಡ್ಸ್ಕೊಳ್ದಿರಾ ಅರು ಹೇಳ್ದಂಗೆ ಮಾಡಿ. ವಿದ್ಯಾಕ್ಕ, ನೀನು ತುಂಬ ಬದಲಾಗೋಗಿದ್ಯಾ. ಯಾಕೋ ಗೊತ್ತಿಲ್ಲ ವಿದ್ಯಾಕ್ಕ, ನೀನು ಮೊದಲಿದ್ದಂಗಿಲ್ಲ. ನಿನ್ನ ನೋಡಿ ನಿನ್ನ ಥರ ಇರಬೇಕು, ಎಲ್ರಿಗೂ ಹತ್ರದೊಳಾಗಬೇಕು ಅಂದ್ಕೊಂಡಿದ್ದೆ. ಆದರೆ ನೀನು ಎಲ್ರಿಗೂ ದೂರ ಆಗೋಗ್ತಾ ಇದೆಯಾ. ಕಾವ್ಯ, ಅದು ನಾನು ತಾತ, ಅರು ದೊಡ್ಡಮ್ಮ, ಹಾಗೆ ಎಲ್ಲರ ಹತ್ರನೂ ನೀನು ಇರೋದೇ ಬದಲಾಗೋಗಿದೆ. ತುಂಬ ಸುಳ್ಳು ಹೇಳಕ್ಕೆ ಶುರು ಮಾಡಿದ್ಯಾ, ಎದುರು ವಾದಿಸೋಕ್ಕೂ ಶುರು ಮಾಡಿದ್ಯಾ. ಯಾಕೆ ವಿದ್ಯಾಕ್ಕ? ನೀನು ಮೊದಲಿದ್ದಂಗೆ ಇದ್ಬಿಡಕ್ಕ. ಈ ಥರ ನೀನು ಒಪ್ಕೊಳಕ್ಕಾಗ್ತಾ ಇಲ್ಲ. ಈ ಥರ ನೀನು ಬದಲಾಗ್ಬೋದು ಅಂತ ನಂಗೆ ಯಾವತ್ತೂ ಅನಿಸಿರ್ಲಿಲ್ಲ. ಪ್ಲೀಸ್, ನಂಗೆ ಹಳೆ ವಿದ್ಯಾಕ್ಕ ಬೇಕು, ಹೊಸ ವಿದ್ಯಾಕ್ಕ ಬೇಡ.